ನಮಸ್ತೆ ಪ್ರಿಯ ವೀಕ್ಷಕರೇ, ನೀವೀಗಿಲ್ಲಿ ನೋಡ್ತಿರುವಂಥದ್ದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರಿಗೆ ಒಂದೆರಡು ದಪ್ಪ ನಂಜುಬಟ್ಟಲಿನ ಹೂಗಳನ್ನು ಹಾಕಿಟ್ಬಿಟ್ಟು 1-2 ಗಂಟೆ ಈ ಹೂವಿಂದು ಒಂದಿಷ್ಟು ಸತ್ವ ಎಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈಗ ಉರಿ ಬಿಸಿಲಿನಲ್ಲಿ ಹೊರಗಡೆಯಿಂದ ಓಡಾಡ್ಕೊಂಡು ಬಂದಾಗ ಕಣ್ಣಿಗೆ ತುಂಬ ಸ್ಟ್ರೈನ್ ಆದಂಗೆ ಆಗುತ್ತೆ, ಕಣ್ಣಲ್ಲಿ ಧೂಳು ಬೀಳೋಂಥದ್ದು, ಆಮೇಲೆ ಕಣ್ಣು ಒಳಗಡೆ ಬಿಸಿಲಿಂದ ಒಳಗೆ ಬರ್ತಿದ್ದಂಗೆ ಕಣ್ಣು ಮಂಜಾಗೋಂಥದ್ದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಈ ತಾಮ್ರದ ಚೊಂಬಿನಲ್ಲಿ ಹಾಕಿರುವಂಥ ಈ ನಂಜುಬಟ್ಲು ಹೂವು 1-2-3 ಗಂಟೆ ಆದ ನಂತರ ಇದು ನಂಜುಬಟ್ಲು ಹೂವಿನ ಸುವಾಸನೆಯಿಂದ ಕೂಡಿರುವಂಥ ನೀರಾಗಿರುತ್ತೆ. ಇದನ್ನು ತಕ್ಕೊಂಡು ಆಗಾಗ ನಾವು ಹೀಗೆ ಕಣ್ಣಿಗೆ 1-2 ಹನಿ ಈ ನೀರನ್ನು ಬಿಟ್ಕೊಬೇಕು. ಹೀಗೆ ನೋಡಿ, ಹೀಗೆ ನಾವು ಕೂತ್ಕೊಂಡು ಅಥವಾ ಸ್ವಲ್ಪ ತಲೆ ಹಿಂದೆ ವಾಲಿಸ್ಕೊಂಡು ಕಣ್ಣು 2 ತೆರ್ಕೊಂಡು ಹೀಗೆ 2-2 ಹನಿ ಕಣ್ಣೊಳಗಡೆ ನೀರು ಬಿಟ್ಕೊಳ್ತಾ ಬಂದರೆ ಆ ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ, ಕಣ್ಣು ಕ್ಲಿಯರ್ ಆದಂಗೆ ಅನಿಸುತ್ತೆ. ಏನೇ ಧೂಳು ಬಿದ್ದಿರಲಿ, ಸ್ಟ್ರೈನ್ ಆಗಿರಲಿ, ಆಮೇಲೆ ಇದ್ದಕ್ಕಿದ್ದಂಗೆ ಕೆಲವು ಹವಾಮಾನ ಅಥವಾ ಆಹಾರದ ವ್ಯತ್ಯಾಸದಿಂದ ಕಣ್ಣು ಮಂಜಾದಂಗೆ ಆಗುತ್ತೆ, ಅದೆಲ್ಲ ಸಲೀಸಾಗೆ ಕ್ಲಿಯರ್ ಆಗುತ್ತೆ. ಇದು ಮಾಡಿ ನಾವು ಎಷ್ಟೋ ವರ್ಷದಿಂದ ಈ ಥರ ಮಾಡ್ತಿರೋದು ಮತ್ತು ಬೇರೆಯವರಿಗೆ ಹೇಳೋದು, ಬೇರೆಯವ್ರು ಮಾಡೋದು ನೋಡ್ತೀವಿ. ತುಂಬ ಉಪಯೋಗ ಆಗುತ್ತೆ ಈ ಥರ ನಂಜುಬಟ್ಲು ಹೂವು ಮತ್ತು ತಾಮ್ರದ್ದು ಪಂಚಪಾತ್ರೆಯಲ್ಲೇ ಈ ಥರ ತಾಮ್ರದ್ದೊಂದು ಚೊಂಬಲ್ಲೇ ಅಥವಾ ಸಣ್ಣದು ಪಂಚಪಾತ್ರೆಯಲ್ಲೇ ಯಾವುದ್ರಲ್ಲಿ ಹಾಕ್ಕೊಂಡ್ರು ಸರಿ. ಒಂದು ಕಣ್ಣಿನ ಆರೋಗ್ಯಕ್ಕೆ ಈ ಥರ ಒಂದು ಸಣ್ಣ ಸರಳ ವಿಧಾನದ ನಾವು ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಕಣ್ಣು ಬಹಳ ಬೇಗ ಈಗೆಲ್ಲ ಕಣ್ಣಿಂದ ಒಂಚೂರು ಆಗ್ತಿದ್ದಂಗೆ ಡಾಕ್ಟ್ರ್ ಹತ್ರ ಹೋಗೋದು, ಅದರಿಂದೆಲ್ಲ ನಾವು ಅವಾಯ್ಡ್ ಮಾಡಿಕೊಂಡು ಕಣ್ಣನ್ನು ನೀಟಾಗಿ ಇಟ್ಕೋಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ನೀವು ಕೂಡ ಮನೆ ಮುಂದೆ ಬಿಡುವಂಥ ಅಥವಾ ಬೀದಿಲಿ ಇನ್ಯಾರೋ ಹಾಕಿರ್ತಾರೆ 2-4 ನಂಜುಬಟ್ಲು ಹೂ ಕೇಳಿದ್ರೆ ಯಾರೂ ಕೊಡಲ್ಲ ಅನ್ನಲ್ಲ, ಅಥವಾ ಪುಟ್ಟದೊಂದು ಗಿಡ ಹಾಕ್ಕೊಂಡು ಹೀಗೆ ಮಾಡ್ಕೊಳ್ಬೋದಲ್ಲ. ಇದನ್ನು 2 ದಿನ ಕಾಲ ಇಟ್ಕೊಬೋದು ನೀವು. ಈ ಪಂಚಪಾತ್ರೆಯಲ್ಲೇ ಈ ಹೂವು ಈ ಥರ ಫ್ರೆಶ್ ಆಗಿರೋ ತನಕನೂ ನೀರು ಚೆನ್ನಾಗಿರುತ್ತೆ. ಒಂದು ಮುಚ್ಚಿಟ್ಬಿಟ್ರೆ ಆಯಿತು. ದಿನಕ್ಕೊಂದು 10 ಸಲ ಕಣ್ಣಿಗೆ ಈ ಥರ ಹಾಕ್ಕೊಳ್ತಾ ಬಂದರೆ ಕಣ್ಣಿನ ದೃಷ್ಟಿ ತುಂಬ ಸ್ಪಷ್ಟವಾಗುತ್ತೆ, ಕಣ್ಣಿನ ಆಯಾಸ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇಂಥ ಒಂದು ಉಪಯೋಗಕರವಾದ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ಹೇಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.